ರಾಜ್ಯದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಉದ್ಯೋಗ ಆಕಾಂಕ್ಷಿಗಳು ಸಮರವನ್ನು ಸಾರಿದ್ದಾರೆ. ಸದ್ಯ ಖಾಲಿ ಇರುವಂಥ 2,84,881 ಹುದ್ದೆಗಳ ಭರ್ತಿಯಾಗಬೇಕು ಅಂತ ಭರ್ತಿ ಯಾವಾಗ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜನ್ಜಿ ಉದ್ಯೋಗ ಆಕಾಂಕ್ಷಿಗಳ ಮುಂದಿನ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಮ್ಗೆ ಬೇಕಾಗಿರೋದು ಯಾವುದೇ ಬಿಟ್ಟಿ ಭಾಗ್ಯಗಳಲ್ಲ. ನಾವು ಬೇಕಾಗಿರೋದೇನು ಅಂದರೆ ಒಂದು ಒಳ್ಳೆ ಉನ್ನತ ಪ್ರಜಾಗತಿಗೆ ಮುಂದಿನ ಇವಾಗಿನ ವಿದ್ಯಾರ್ಥಿಗಳಿಗೆ ಕೆಲವೊಂದು ಜಾಬ್ ಪ್ಲೇಸ್ಮೆಂಟ್ನ ಕೊಡಬೇಕು. ಇವಾಗ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಕೆಲಸ ಇಲ್ಲದೆ, ಎಷ್ಟೋ ಜನ ಹೈಯರ್ ಎಜುಕೇಶನ್ ತಗೊಂಡು ಎಷ್ಟೆಷ್ಟೋ ಕೋಚಿಂಗ್ ಸೆಂಟರ್ಗಳಲ್ಲಿ ಲಕ್ಷ ಸುರಿದಿ ಕೋಚಿಂಗ್ ತಗೊಂಡ್ಬಿಟ್ಟು ಎಷ್ಟು ಹೈಯರ್ ಸ್ಟಡಿ ಮಾಡಿರ್ತಾರೆ. ಅವ್ರಿಗೆ ಯಾರಿಗೂ ಗೌರ್ಮೆಂಟ್ ಕಾಲ್ ಹಾಕ್ತಾರೆ. ಸ್ವಿಗ್ಗಿನೋ ಝೊಮ್ಯಾಟೋನ ಮಾಡ್ಕೊಂಡು ಎಂತೆಂಥ ಹೈಯರ್ ಲೈಕ್ ಮಾಸ್ಟರ್ ಮಾಡಿರೋರು ಎಲ್ಲರೂ ಸ್ವಿಗ್ಗಿ ಝೊಮ್ಯಾಟೋ ಮಾಡಂಗೆ ಆಗ್ಬಿಟ್ಟಿದೆ ಈಗಿನ ಲೈಕ್ ಜನರೇಷನ್ ಅಲ್ಲಿ. ಎಲ್ಲರೂ ಒಳ್ಳೆ ಕ್ವಾಲಿಫೈಡ್ ಯಾರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೋ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳಿ ಅಂತಾನೆ ಹೇಳಿರೋದು. ಸೊ ಅದನ್ನ ನಾನು ಇದನ್ನ ತರಬೇಕು ಎಲ್ಲ ಕಡೆ ಗೌರ್ಮೆಂಟ್ KS ಆಗಿರ್ಲಿ UPSC ಆಗಿರ್ಲಿ ಎಲ್ಲಾ ಕಡೆನೂ ಇದನ್ನ ತಂದ್ರೆ ಆಲ್ ಯಾರಿಗೆ ಅನ್ಎಂಪ್ಲಾಯ್ಡ್ ಆಗಿ ನಿಂತಿದ್ದಾರೆ ಅವರೆಲ್ಲರೂ ಒಂದು ಒಳ್ಳೆ ಎಜುಕೇಟೆಡ್ ಆಫೀಸರ್ಸ್ ಆಗಿ ಅವ್ರವ್ರ ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ರೆ ನಿಜವಾಗ್ಲೂ ವಿಕಸಿತ ಭಾರತ ಅನ್ನೋದು ನನ್ನ ಸರ್ಕಾರಿ ಹುದ್ದೆ ಅನ್ನೋದು ಕೇವಲ 4-5% ಮಾತ್ರ ಕೊಡಬಹುದು. ಇನ್ನು ಉಳಿದ ಖಾಸಗೀಕರಣದಲ್ಲೂ ಸಹ ಯುವಕರಿಗೆ ಅವರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನ ಕೊಡೋದ್ರ ಮೂಲಕ ಯುವಕರಿಗೆ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆ ಒಂದು ಉದ್ಯೋಗಗಳನ್ನ ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಭಾವಿಸ್ತೇನೆ.